ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಆ ಟೇಬಲ್ನ ಫಿಲ್ ಮಾಡಿದ್ವಿ. ಅದರಲ್ಲಿ ಹೇಗೆ ಡಿಸ್ಟೆನ್ಸ್ ಅಂದರೆ ರನ್ನಿಂಗಲ್ಲಿ ಅಂದರೆ ಚಲಿಸುತ್ತಿರುವಂತಹ ವಸ್ತುಗಳು, ಮೂವಿಂಗ್ ಆಬ್ಜೆಕ್ಟ್ಸು ಮತ್ತು ರೆಸ್ಟ್ ಆಬ್ಜೆಕ್ಟ್ಸು, ಅದಕ್ಕೆ ನೀವು ಸಹ ಒಂದು 5 ಆಬ್ಜೆಕ್ಟ್ಸ್ಗಳದ್ದು ರೆಸ್ಟಿಂಗ್ ಆ್ಯಂಡ್ ಮೂವಿಂಗ್ ಆಬ್ಜೆಕ್ಟ್ಸ್ ಮಾಡಿ ಅಂತ ಹೇಳಿದೆ. ಐ ಹೋಪ್ ಮಾಡಿರ್ತೀರಾ ಅಂತ ಅಂದ್ಕೋತೀನಿ. ಸಿ ನೆಕ್ಸ್ಟ್, Deepa looked around her in the bus and noticed that all the passengers were seated. ದೀಪಾ ಬಸ್ನಲ್ಲಿ ಕುಳಿತು ಸುತ್ತಲೂ ಕಣ್ಣಾಡಿಸ್ತಿದ್ದಾಗ ಎಲ್ಲ ಪ್ರಯಾಣಿಕರು ಕುಳಿತಿರುವುದನ್ನು ಗಮನಿಸಿದ್ಳು. ಅಂದರೆ ಅವಳು ದೀಪ ಬಸ್ನಲ್ಲಿ ಕುಳಿತುಕೊಂಡಿದ್ದಾಳೆ, ಸುತ್ತ ಅವಳು ಎಲ್ಲರನ್ನೂ ನೋಡ್ತಿದ್ದಾಳೆ. ಎಲ್ಲ ಪ್ರಯಾಣಿಕರು ಏನು ಮಾಡಿದ್ದಾರೆ? ಕುಳಿತುಕೊಂಡಿದ್ದಾರೆ. ಗೊತ್ತಾಯ್ತಾ? ಆ ಬಸ್ಸಲ್ಲಿ. She looked around again after a minute and found them still occupying their seats. ಮತ್ತೆ ಒಂದು ನಿಮಿಷ ಬಿಟ್ಟು, 1 ಸೆಕೆಂಡ್, ಗೊತ್ತಾಯ್ತಾ? ಅಗೇನ್ ಶಿ ಲುಕ್ಡ್ ಅರೌಂಡ್ ಅಗೇನ್ ಆಫ್ಟರ್ ಎ ಮಿನಿಟ್, ಒಂದು ನಿಮಿಷ ಬಿಟ್ಟು ಮತ್ತೆ ಏನು ಮಾಡಿದ್ಲು ದೀಪಾ? ಅವಳು 1 ನಿಮಿಷದ ನಂತರ ಮತ್ತೆ ಅವಳು ನೋಡಿದಾಗ ಅವರು ಇನ್ನೂ ಅಂದರೆ ಆ ಸೀಟಲ್ಲೇ ಕುಳಿತಿರೋದನ್ನು ನೋಡಿದ್ಲು. ಯಾರೂ ಸಹ ಎದ್ದೋಗಿಲ್ಲ. ಫೌಂಡ್ ದೆಮ್ ಸ್ಟಿಲ್ ಆಕ್ಯುಪೈಯಿಂಗ್ ದೇರ್ ಸೀಟ್ಸ್, ಅವ್ರವ್ರ ಸೀಟಲ್ಲಿ ಅವರೇ ಕೂತಿದ್ದಾರೆ. ಶಿ ವಂಡರ್ಡ್, ಅವಳಿಗೆ ಆಶ್ಚರ್ಯ ಆಯಿತು. ಆರ್ ದೇ ಮೂವಿಂಗ್, ಏನು ಅವ್ರು ಚಲಿಸುತ್ತಿದ್ದಾರೆ? ಹಾಗಾದರೆ ಅವರು ಎಲ್ಲ ಚಲಿಸ್ತಾ ಇದ್ದಾರಾ? ಅಂದರೆ ಬಸ್ಸು ಚಲಿಸ್ತಾ ಇದೆ ಅಷ್ಟೇ ಅಲ್ವಾ? ಅದರೊಳಗಿರೋ ಕೂತಿರೋ ಅವರು ಚಲಿಸ್ತಾ ಇದ್ದಾರಾ ಅಂತ ಅವಳಿಗೆ ಏನಾಗ್ತಿದೆ? ಅವಳು ಆಶ್ಚರ್ಯವಾಗ್ತಿದೆ. ಅವಳಿಗೆ ಪ್ರಯಾಣಿಕರು ಅವರು ಚಲಿಸುತ್ತಿದ್ದಾರೆಯೇ ಅಂತ ಅವಳಿಗೆ ಆಶ್ಚರ್ಯವಾಯಿತು. ಶಿ ಕನ್ಕ್ಲೂಡೆಡ್ ದಟ್ ದ ಪೊಸಿಷನ್ ಆಫ್ ದ ಪ್ಯಾಸೆಂಜರ್ಸ್ ವಾಸ್ ನಾಟ್ ಚೇಂಜಿಂಗ್ ವಿತ್ ಟೈಮ್. ಏನು ಅವಳು ಏನಂತ ಅರ್ಥ ಮಾಡಿಕೊಂಡ್ಲು? ಪ್ರಯಾಣಿಕರು ಅವರ ಸ್ಥಾನ ಅಂದರೆ ಅವರ ಸ್ಥಾನ ಬದಲಾಗ್ತಿಲ್ಲ. ಅಂದರೆ ಅವ್ರು ಕುಳಿತಿರ್ತಕ್ಕಂಥ ಸ್ಥಾನ ಯಾವುದು ಬದಲಾಗ್ತಿಲ್ಲ. ಅಂದರೆ ಕಾಲದೊಂದಿಗೆ, ಅಂದರೆ ಆ ಟೈಮಲ್ಲಿ, ಆ ಚಲಿಸ್ತಿರುವಂಥ ಟೈಮಲ್ಲಿ ಅವರ ಸ್ಥಾನ, ಅವ್ರು ಕೂತಿರ್ತಕ್ಕಂಥ ಪೊಸಿಷನ್ನು. ಸೊ ಕನ್ಕ್ಲೂಡ್ ದಟ್ ಪೊಸಿಷನ್ ಆಫ್ ದ ಪ್ಯಾಸೆಂಜರ್ ವಾಸ್ ನಾಟ್ ಚೇಂಜಿಂಗ್. ಅವ್ರು ಕುಳಿತಿರ್ತಕ್ಕಂಥ ಪೊಸಿಷನ್ ಇದೆಯಲ್ಲ, ಅವ್ರು ಕುಳಿತಿರ್ತಕ್ಕಂಥ ಸೀಟು, ಆ ಸ್ಥಾನ, ಆ ಜಾಗ, ಅದ್ಯಾವುದು ಸಹ ಚೇಂಜ್ ಆಗಿಲ್ಲ ಆ ಸಮಯದಲ್ಲಿ ಅಂತ ಅವಳು ತೀರ್ಮಾನಿಸಿದ್ಲು. ದೇರ್ಫೋರ್ ದೇ ವರ್ ಸರ್ಟೈನ್ಲಿ ಅಟ್ ರೆಸ್ಟ್. ಹಾಗಾಗಿನೂ ಅವರೆಲ್ಲರೂ ಅವ್ರವ್ರ ಸ್ಥಾನದಲ್ಲೇ ಕುಳಿತಿದ್ದಾರೆ ಅಂತ ತೀರ್ಮಾನಿಸ್ಕೊಂಡ್ಲು. ಅಂದರೆ ಅವರೆಲ್ಲರೂ ನಿಜವಾಗ್ಲೂ ವಿಶ್ರಾಂತ ಸ್ಥಿತಿಯಲ್ಲಿದ್ದರು. ಅಂದರೆ ದೇರ್ಫೋರ್ ದೇ ವರ್ ಸರ್ಟೈನ್ಲಿ ಅಟ್ ರೆಸ್ಟ್. ಎಲ್ಲರೂ ವಿಶ್ರಾಂತ ಸ್ಥಿತಿಯಲ್ಲಿ, ಅವರೇನು ಚಲಿಸ್ತಾ ಇಲ್ಲ, ಅವರೇನು ಚಲನೆಯಲ್ಲಿಲ್ಲ, ಮೂವಿಂಗಲ್ಲಿಲ್ಲ. ಅವರೆಲ್ಲರೂ ಅಂದರೆ ಅವರು ಬಸ್ ಚಲಿಸ್ತಾ ಇದೆ, ಆದರೆ ಅವರು ಚಲಿಸ್ತಾ ಇದೆ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ಅವಳಿಗೆ. ಅಂದರೆ ಫಸ್ಟ್ ಎಲ್ಲರೂ ಕೂತಿರೋದನ್ನ ಅಬ್ಸರ್ವ್ ಮಾಡಿದ್ಲು. 1 ನಿಮಿಷ ಬಿಟ್ಟು ನೋಡಲ್ಲ, ಅವರೆಲ್ಲರೂ ಎಲ್ಲೆಲ್ಲಿ ಕೂತಿದ್ರು ಅಲ್ಲಲ್ಲೇ ಕೂತಿದ್ದಾರೆ, ಅವ್ರೇನು ಚಲಿಸ್ತಾ ಇಲ್ಲ. ಆಮೇಲೆ ಕನ್ಕ್ಲೂಡ್ ಮಾಡ್ಕೊಳ್ಳೇನು, ಎಲ್ಲರೂ ರೆಸ್ಟ್ ಅಂದರೆ ಆರಾಮಾಗಿ ರೆಸ್ಟ್ ಪೊಸಿಷನಲ್ಲಿ ಕುಳಿತಿದ್ದಾರೆ, ಅವರು ಚಲಿಸ್ತಾ ಇಲ್ಲ, ಅವ್ರವ್ರ ಸ್ಥಾನದಲ್ಲಿ ಅವ್ರು ಕುಳಿತಿದ್ದಾರೆ ಅಂತ ತೀರ್ಮಾನ ಮಾಡಿಕೊಂಡ್ಲು. ಹೇಗೆ? ವಿಶ್ರಾಂತ ಸ್ಥಿತಿಯಲ್ಲಿ ಆರಾಮಾಗಿ ಕೂತಿದ್ದಾರೆ. However, when she looked outside, she felt they were in motion as per positions were changing with respect to things outside. ಸರಿ, ಬಸ್ ಒಳಗಿರೋವಂಥ ಜನರುಗಳನ್ನ ಅವಳು ಒಂದು ತೀರ್ಮಾನಕ್ಕೆ ಬಂದ್ಲು. ಹಾಗೆ ಈಗೇನು ಮಾಡಿದ್ಲು? ಹೊರಗಡೆ ಬಸ್ಸಿನಿಂದ, ಕಿಟಕಿಯಿಂದ ಹೊರಗಿನ ವಸ್ತುಗಳನ್ನು ಹೋಲಿಸ್ತಾ ಇದ್ದಾಳೆ, ಕಂಪೇರ್ ಮಾಡ್ಕೋತಿದ್ದಾಳೆ. ಬಸ್ನ ಕಿಟಕಿಯಿಂದ, ವಿಂಡೋಯಿಂದ ಹೊರಗಡೆ ನೋಡ್ತಿದ್ದಾಳೆ. ಅಲ್ಲಿ ಹೊರಗಿರ್ತಕ್ಕಂಥ ವಸ್ತುಗಳ ಸ್ಥಾನ ಬದಲಾಗುತ್ತಿರುವುದರಿಂದ ಅವರು ಚಲನೆಯಲ್ಲಿದ್ದಾರೆ ಅಂತ ಅವಳಿಗೆ ಅನಿಸಿತು. ಅಂದರೆ ಹೊರಗೆ ಬಸ್ ಚಲಿಸ್ತಿದೆ, ಅವುಗಳ ಸ್ಥಾನ ಬದಲಾಗ್ತಿರೋದಕ್ಕೆ ಒಳಗೆ ಕೂತಿರತಕ್ಕಂತಹ ಇವರು ಚಲನೆಯಲ್ಲಿರೋ ಥರ, ಇವ್ರು ಚಲಿಸ್ತಿರೋ ಥರ ಕಾಣಿಸ್ತಿದೆ ಅಂತ ತೀರ್ಮಾನಿಸಿದ್ರು. ನಮಗೂ ಹಾಗೆ ಅನ್ಸೋದಲ್ವಾ? ಈಗ ನಮಗೆ ನಮ್ಮ ಬಸ್ಸು, ನಾವು ಕುಳಿತಿರ್ತಕ್ಕಂಥ ಬಸ್ಸೇ ಚಲಿಸ್ತಿರುತ್ತೆ. ನಾವು ಕಿಟಕಿಯಿಂದ ಹೊರಗಡೆ ನೋಡಿದ್ರೆ ಮರ ಗಿಡಗಳೆಲ್ಲ, ಅವುಗಳೆಲ್ಲ ಹಿಂದಕ್ಕೆ ನಾವು ಮುಂದೆ ಹೋಗ್ತಾ ಬಸ್ ಚಲಿಸಿದಾಗ ಅವೆಲ್ಲ ರನ್ ಆಗ್ತಿರೋ ಥರ ಕಾಣ್ತಿರುತ್ತೆ ಅಲ್ವಾ? ನಮ್ಗೆ ಆ ಥರ ಅನಿಸುತ್ತೆ, ಅಯ್ಯೋ ಮರ ಗಿಡಗಳೆಲ್ಲ ಹಿಂದಕ್ಕೆ ಹೋಯ್ತು, ಬಸ್ ಹಿಂದಕ್ಕೆ ಹೋಯ್ತು, ಕಾರ್ ಹಿಂದಕ್ಕೆ ಹೋಯ್ತು, ಅಥವಾ ಮುಂದಕ್ಕೆ ಹೋಯ್ತು ಅಂತ ಅಂದ್ಕೊಳ್ತೀವಿ. ಆದರೆ ಅಲ್ಲಿ
ಅವೆಲ್ಲ ರೆಸ್ಟ್ ಪೊಸಿಷನಲ್ಲೇ ಇರುತ್ತೆ, ಬಸ್ ಚಲಿಸ್ತಿರುತ್ತೆ. ಇಲ್ಲ ಹಾಗೆ ಅವಳೇನು ಅಂದ್ಕೊಂಡಿದ್ಲು, ಬಸ್ ಒಳಗಿರೋ ಚಲಿಸ್ತಿದ್ದಾರೆ ಅಂದ್ಕೊಂಡಿದ್ಲು. ಆದರೆ ಹೊರಗಡೆ ನೋಡಿದ್ಮೇಲೆ ಅವಳಿಗೆ ಏನಿಸ್ತು, ಇವರೆಲ್ಲರೂ ಇರೋ ಪೊಸಿಷನಲ್ಲೇ ಇದ್ದಾರೆ, ನಮಗೆ ಚಲಿಸ್ತಿರೋ ಥರ ಕಾಣಿಸ್ತಿದೆ ಅಂತ ತಿಳ್ಕೊಂಡ್ಲು. ದ ರೆಫರೆನ್ಸ್ ಪಾಯಿಂಟ್ ಇಸ್ ಇಂಪಾರ್ಟೆಂಟ್ ಇನ್ ಡಿಸೈಡಿಂಗ್ ವೆದರ್ ಆ್ಯನ್ ಆಬ್ಜೆಕ್ಟ್ ಈಸ್ ಅಟ್ ರೆಸ್ಟ್ ಆರ್ ಇನ್ ಮೋಷನ್. ಅಂದರೆ ವಸ್ತು ಚಲನೆಯಲ್ಲಿದೆಯೋ, ಅಂದರೆ ಮೂವಿಂಗಲ್ಲಿದೆಯೋ ಅಥವಾ ವಿಶ್ರಾಂತ ಸ್ಥಿತಿಯಲ್ಲಿದೆಯೋ ಎಂಬುದನ್ನು ನಿರ್ಧರಿಸಲು ಒಂದು ರೆಫರೆನ್ಸ್ ಪಾಯಿಂಟ್ ತುಂಬ ಇಂಪಾರ್ಟೆಂಟ್. ಅಂದರೆ ಒಂದು ರೆಫರೆನ್ಸ್ ಪಾಯಿಂಟ್ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಲ್ಲ, ರೆಫರೆನ್ಸ್ ಪಾಯಿಂಟ್ ನಿರ್ದೇಶಕ ಬಿಂದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಫ್ ದೀಪಾ ಕನ್ಸಿಡರ್ಡ್ ಹರ್ಸೆಲ್ಫ್ ಆರ್ ದ ಬಸ್ ಆಸ್ ದ ರೆಫರೆನ್ಸ್ ಪಾಯಿಂಟ್ ದೆನ್ ದ ಪ್ಯಾಸೆಂಜರ್ಸ್ ವರ್ ಅಟ್ ರೆಸ್ಟ್. ಏನು, ದೀಪಾಳು ತನ್ನನ್ನು ಅಥವಾ ಬಸ್ಸು ನಿರ್ದೇಶಕ ಬಿಂದುವೆಂದು ಪರಿಗಣಿಸಿದ್ರೆ ಅವಳನ್ನ ರೆಫರೆನ್ಸ್ ಪಾಯಿಂಟಾಗಿ ತೊಗೊಳ್ಬೋದು, ಅಥವಾ ಬಸ್ಸನ್ನೇ ರೆಫರೆನ್ಸ್ ಪಾಯಿಂಟಾಗಿ ತೊಗೊಂಡ್ರೆ. ಅವೆವರ್ ಇಫ್ ಶಿ ಕನ್ಸಿಡರ್ಡ್ ಎನಿ ಆಬ್ಜೆಕ್ಟ್ ಔಟ್ಸೈಡ್ ದ ಬಸ್, ಸೇ ಎ ಬಿಲ್ಡಿಂಗ್, ಆಸ್ ದ ರೆಫರೆನ್ಸ್ ಪಾಯಿಂಟ್, ದೆನ್ ದ ಪ್ಯಾಸೆಂಜರ್ಸ್ ಆ್ಯಂಡ್ ದ ಬಸ್ ವರ್ ಇನ್ ಮೋಷನ್. ಅವಳೇ ಒಂದು ನಿರ್ದೇಶಕ ಬಿಂದು ರೆಫರೆನ್ಸ್ ಪಾಯಿಂಟ್ ಅಥವಾ ಬಸ್ಸು ಅಥವಾ ಅವಳು ಇಬ್ಬರಲ್ಲಿ ಒಬ್ಬರನ್ನ ಇಟ್ಕೊಂಡ್ರೆ, ಬಸ್ನಲ್ಲಿರ್ತಕ್ಕಂಥ ಪ್ರಯಾಣಿಕರು ವಿಶ್ರಾಂತಿ ಸ್ಥಿತಿಯಲ್ಲಿರ್ತಾರೆ. ಆಯ್ತಾ? ಅಂದರೆ ಬಸ್ ಒಳಗೆ ಕೂರ್ತಿರೋರೆಲ್ಲರೂ ರೆಸ್ಟ್ ಪೊಸಿಷನಲ್ಲಿ ಇರ್ತಾರೆ. ಅವೆವರ್ ಶಿ ಕನ್ಸಿಡರ್ಡ್ ದ ಆಬ್ಜೆಕ್ಟ್ ಔಟ್ಸೈಡ್ ದ ಬಸ್, ಸೇಯಿಂಗ್ ಬಿಲ್ಡಿಂಗ್ ಆಸ್ ದ ರೆಫರೆನ್ಸ್ ಪಾಯಿಂಟ್, ದೆನ್ ದ ಪ್ಯಾಸೆಂಜರ್ಸ್ ಆ್ಯಂಡ್ ದ ಬಸ್ ವರ್ ಇನ್ ಮೋಷನ್. ಏನು, ಬಸ್ನಿಂದ ಹೊರಗಿರ್ತಕ್ಕಂಥ ಬೇರೆ ಯಾವುದಾದ್ರೂ ವಸ್ತುಗಳು, ಕಟ್ಟಡಗಳಿರ್ಬೋದು, ಮರ ಇರ್ಬೋದು, ದೊಡ್ಡ ಮರಗಳಿದೆ, ಬಿಲ್ಡಿಂಗ್ಸ್ಗಳಿದೆ, ಕಟ್ಟಡಗಳಿದೆ ಅಂತ ತಿಳ್ಕೊಳ್ಳಿ. ಅದನ್ನು ನಿರ್ದೇಶಕ ಬಿಂದು ಅಂತ ಪರಿಗಣಿಸಿದರೆ ಪ್ರಯಾಣಿಕರು ಬಸ್ ಚಲನೆಯಲ್ಲಿರುವಂಥ ಪ್ರಯಾಣಿಕರು ಅಥವಾ ಬಸ್ಸು ಚಲನೆಯಲ್ಲಿರ್ತದೆ. ನಾವು ಯಾವುದನ್ನಾರು ಈಗ ನಾವು ಒಳಗೆ ಕೂತಿರೋರು ನಮ್ಮನ್ನ ರೆಫರೆನ್ಸ್ ಪಾಯಿಂಟ್ ಅಂದ್ಕೊಂಡ್ರೆ ಹೊರಗಿರೋ ವಸ್ತುಗಳು ಚಲಿಸ್ತಿದೆ ಅಂತ ಅನಿಸ್ತಿರುತ್ತೆ ನಾವು ಕಿಟಕಿಲಿ ಹೊರಗಡೆ ನೋಡುವಾಗ. ಅದೇ ನಾವು ಹೊರಗಡೆಯಿಂದ ಅಲ್ಲಿ ಯಾವುದನ್ನೋ ಒಂದು ರೆಫರೆನ್ಸ್ ಪಾಯಿಂಟ್ ಅಂದ್ಕೊಂಡ್ರೆ ಬಸ್ ಒಳಗಿನವರು, ಈಗ ರೈಲ್ವೆ ಸ್ಟೇಷನಲ್ಲಿ ಅಥವಾ ಬಸ್ ಸ್ಟ್ಯಾಂಡಲ್ಲಿ ಏನೋ ನಾವು ಹೊರಗಡೆ ನಿಂತಿರ್ತೀವಿ, ಅಲ್ಲಿ ನಾವು ನಿಂತ್ಕೊಂಡು ನಮ್ಮನ್ನೇ ರೆಫರೆನ್ಸ್ ಪಾಯಿಂಟ್ ಅಂದ್ಕೊಂಡ್ರೆ ಟ್ರೈನ್ ಹೋಗ್ತಿದ್ರೇನೋ ಟ್ರೈನ್ ಒಳಗಿರೋರೆಲ್ಲ ಚಲಿಸ್ತಿದೆ ಅಂತ ಅನ್ನಿಸ್ತಿರುತ್ತೆ. ಹಾಗೆ ಒಳಗಿದ್ದವರು ಔಟ್ಸೈಡಿಂದ ಇನ್ಸೈಡ್ ನೋಡಿದಾಗ ಅವ್ರ ಚಲನೆಯಲ್ಲಿರೋ ಕಾಣುತ್ತೆ, ಒಳಗಿದ್ದವರು ಅವ್ರನ್ನ ರೆಫರೆನ್ಸ್ ಪಾಯಿಂಟ್ ಅಂದ್ಕೊಂಡ್ರೆ ಹೊರಗಡೆ ವಸ್ತುಗಳು ಚಲಿಸ್ತಿರುವಂತೆ ಕಾಣುತ್ತೆ. ಹಾಗೆ ತಾನೆ ನಾವು ಬಸ್ಸಲ್ಲಿ ನಾವು ಪ್ರಯಾಣ ಮಾಡ್ತಿರ್ತೀವಿ, ಆದರೆ ನಾವು ಹೊರಗಡೆ ಕಿಟಕಿಯಿಂದ ನೋಡಿದಾಗ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಒಂದು ಬಿಲ್ಡಿಂಗ್ಸ್ಗಳಿರ್ಬೋದು, ಕಟ್ಟಡಗಳಿರ್ಬೋದು, ಮರ ಗಿಡಗಳು, ರೋಡ್ ಸೈಡಲ್ಲಿ ಅದೆಲ್ಲ ಚಲಿಸ್ತಿರೋ ಥರ ಕಾಣ್ತಿದೆ. ನಾವು ಆರಾಮಾಗಿ ಕೂತಿದ್ದೀವಿ, ನಾವೇನು ಚಲಿಸ್ತಾ ಇಲ್ಲ, ಕಿಟಕಿಯಿಂದ ಹೊರಗಡೆ ನೋಡಿದ್ರೆ ಅವೆಲ್ಲವೂ ಚಲಿಸ್ತಿರುವಂತೆ ಕಾಣಿಸ್ತಿರುತ್ತೆ. ಅರ್ಥ ಆಯ್ತಾ? ಸೊ suppose you are traveling on a ship which is moving at a constant speed along a straight line on a calm sea. ಒಂದು ವೇಳೆ ನೀವು ಶಾಂತವಾಗಿ ಅಂದರೆ ಸುಮ್ಮನೆ ನಿಂತಿರ್ತಕ್ಕಂತಹ ನೀರೆಲ್ಲವೂ ಸಮುದ್ರ ಅಂದ್ಕೊಳ್ಳಿ, ಶಾಂತವಾಗಿರ್ತಕ್ಕಂತಹ ಸಮುದ್ರದಲ್ಲಿ ನೀವು ಹಡಗಿನಲ್ಲಿ ಸ್ಥಿರ ವೇಗದಲ್ಲಿ ಒಂದು ಕಾನ್ಸ್ಟೆಂಟ್ ಸ್ಪೀಡಲ್ಲಿ ನೇರವಾಗಿ ಚಲಿಸ್ತಿದ್ದೀರಿ ಅಂತ ಅಂದ್ಕೊಳ್ಳಿ. ಅಂದರೆ ನೀವೆಲ್ಲರೂ ದೋಣಿಲಿ ಬೋಟಲ್ಲಿ ಪ್ರಯಾಣ ಮಾಡೇ ಇರ್ತೀರ, ಯಾವ್ದಾದ್ರು ಬೀಚ್ಗಳಿರ್ಬೋದು ಅಥವಾ ಸಮುದ್ರದಲ್ಲೇ ಇರ್ಬೋದು ಅಥವಾ ಯಾವ್ದಾದ್ರು ಲೇಕ್ಗಳಲ್ಲಿ ಬೋಟಿಂಗ್ ಮಾಡಿರ್ತೀರಾ, ದೋಣಿಲಿ ಹೋಗಿರ್ತೀರಾ ಅಲ್ವಾ, ಎಲ್ಲರೂ ಒಂದೊಂದ್ಸಲ ಹೋಗಿರ್ತೀರ ಅಥವಾ ನೋಡಿರ್ತೀರ. ಒಂದೇ ಸ್ಪೀಡಲ್ಲಿ ಸಮುದ್ರದಲ್ಲೋ ಅಥವಾ ಲೇಕಲ್ಲೋ ಹೋಗ್ತಿದ್ದೀರಾ ಅಂದ್ಕೊಳ್ಳಿ. ಸಪೋಸ್ ದೇರ್ ಇಸ್ ನೋ ವಿಂಡೋ ಆನ್ ದ ಶಿಪ್, ಆ ಶಿಪ್ ಹಡಗಿನಲ್ಲಿ ಯಾವುದೇ ಕಿಟಕಿಗಳಿಲ್ಲ. ಇಸ್ ದೇರ್ ಎನಿ ವೇ ದಟ್ ಯು ಕ್ಯಾನ್ ಡಿಟರ್ಮೈನ್ ವೆದರ್ ದ ಶಿಪ್ ಇಸ್ ಮೂವಿಂಗ್ ಆರ್ ಇಸ್ ಸ್ಟೇಷನರಿ? ಅಲ್ಲಿ ಇಲ್ಲೇನೋ ಬಸ್ನಲ್ಲಿ ಕಿಟಕಿ ಇದೆ, ವಿಂಡೋಸ್ ಇದೆ, ನೋಡ್ತೀರಾ ಹೊರಗಡೆಯಿಂದ. ಅಲ್ಲಿ ಯಾವುದೇ ರೀತಿ ನಿಮಗೆ ವಿಂಡೋಸ್ಗಳು ಇರಲ್ಲ, ಕಿಟಕಿಗಳಿರಲ್ಲ ಅಂದ್ಕೊಳ್ಳಿ. ಹಡಗು ಚಲಿಸುತ್ತಿದೆಯೇ ಅಥವಾ ವಿಶ್ರಾಂತಿ ಸ್ಥಿತಿಯಲ್ಲಿದೆ ಎಂಬುದನ್ನು ತಿಳಿಯುವುದು ಹೇಗೆ? ಯಾವುದಾದ್ರೂ ದಾರಿ ಇದೆಯೇ? ಹಡಗು ಚಲನೆಯಲ್ಲಿದೆ ಅಥವಾ ವಿಶ್ರಾಂತಿಯಲ್ಲಿದೆ ಅಂತ ತಿಳ್ಕೊಳ್ಳೋಕೆ ಏನು ದಾರಿ ಇದೆ ಅಂತ ಕೇಳ್ತಿದ್ದಾರೆ. ಗೊತ್ತಾಗ್ತಿರುತ್ತೆ, ಫೀಲ್ ಆಗ್ತಿರುತ್ತೆ ಅಲ್ವಾ, ಹಡಗು ಚಲಿಸ್ತಿದೆಯಾ ಇಲ್ವಾ ಅಂತ. ಅದು ನಮಗೇನೆ ಗೊತ್ತಾಗುತ್ತೆ ಚಲನೆಯಲ್ಲಿ. ಸಿ ನೆಕ್ಸ್ಟ್ 5.7 ನೋಡಿ, ಟೈಪ್ಸ್ ಆಫ್ ಮೋಷನ್. ಟೈಪ್ಸ್ ಆಫ್ ಮೋಷನ್ ಅಂದರೆ ಚಲನೆಯ ವಿಧಗಳು. ಇದಕ್ಕೊಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ ನೋಡಿ, 5.3. ಲೆಟ್ ಅಸ್ ಎಕ್ಸ್ಪ್ಲೋರ್. ಟೇಕ್ ಆನ್ ಎರೇಸರ್. ಆಕ್ಟಿವಿಟಿ ಅಂದರೆ ಒಂದು ಎಕ್ಸಾಂಪಲ್ ಟೈಪ್ಸ್ ಆಫ್ ಮೋಷನ್ಗೆ, ಚಲನೆಯ ವಿಧಗಳು ಅಂತಾರೆ. Take an eraser and drop it from a certain height. Observe its motion.
ಈಗೇನು ನಾವೊಂದು ಅನ್ವೇಷಣೆಯನ್ನು ಮಾಡೋಣ. ಅಂದರೆ ಒಂದು ಅಳಿಸುವಂಥ ಎರೇಸರ್, ಅಳಿಸುವಂಥ ರಬ್ಬರ್, ನೀವೆಲ್ಲ ಪೆನ್ಸಿಲಲ್ಲಿ ಬರೆದಾಗ ಎರೇಸ್ ಮಾಡೋಕ್ಕೆ ತಗೋತಿಲ್ಲ, ಆ ಥರ ಒಂದು ರಬ್ಬರ್ನ ತೆಗೆದುಕೊಳ್ಳಿ, ಒಂದು ನಿರ್ದಿಷ್ಟ ಎತ್ತರದಿಂದ ಬಿಡಿಸಿ, ಅದನ್ನು ಒಂದು ಎತ್ತರವಾಗಿ ಇಟ್ಕೊಂಡು ಮೇಲಿಂದ ಅದನ್ನು ಕೆಳಗೆ ಬಿಡಿ. ಅಬ್ಸರ್ವ್ ಇಟ್ಸ್ ಮೋಷನ್, ಅದು ಹೇಗೆ ಚಲಿಸುತ್ತೆ, ಅದು ಹೇಗೆ ಬೀಳುತ್ತೆ ಅದನ್ನು ಗಮನಿಸಿ. ಅಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ, ಎರೇಸರ್ನ ಬಿಡಿಸೋದು. ಇಲ್ಲಿ ನೋಡಿ, ಎರೇಸರ್ನ ಹೇಗೆ ಮೇಲಿಂದ ಬಿಡ್ತಾ ಇದ್ದಾರೆ, ಅದನ್ನು ಅಬ್ಸರ್ವ್ ಮಾಡಿ. ಡಸ್ ಇಟ್ ಮೂವ್ ಅಲಾಂಗ್ ಎ ಸ್ಟ್ರೈಟ್ ಲೈನ್? ಅದು ಸರಳ ರೇಖೆಯಲ್ಲಿ ಚಲಿಸುತ್ತೆ, ನೇರವಾಗಿ ಬೀಳುತ್ತೆ ಅದು. ವೆನ್ ಆ್ಯನ್ ಆರೆಂಜ್ ಡ್ರಾಪ್ಸ್ ಫ್ರಮ್ ದ ಟ್ರೀ ಡಸ್ ಇಟ್ ಮೂವ್ ಇನ್ ಸ್ಟ್ರೈಟ್ ಲೈನ್? ಅದೇ ರೀತಿ ಮರದಿಂದ ಒಂದು ಕಿತ್ತಳೆ ಹಣ್ಣು ಬೀಳ್ತಿರುತ್ತೆ, ಅದು ಸಹ ನೇರವಾಗಿ ಸರಳ ರೇಖೆಯಲ್ಲೇ ಬೀಳುತ್ತಾ? ಅಲ್ಲಿ ನೋಡಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ, ಮರದಿಂದ ನೇರವಾಗಿ ಆರೆಂಜು ಅಥವಾ ಆ್ಯಪಲ್ಲು ಬೀಳ್ತಾರೆ, ಅದು ಸಹ ಸ್ಟ್ರೇಟ್ ಲೈನಲ್ಲಿ ಸರಳ ರೇಖೆಯಲ್ಲಿ ಚಲಿಸ್ತಿದೆಯಾ? ಹ್ಯಾವ್ ಯು ಸೀನ್ ದ ರಿಪಬ್ಲಿಕ್ ಡೇ ಪರೇಡ್? ಅದೇ ರೀತಿ ನೀವು ಗಣರಾಜ್ಯೋತ್ಸವದಲ್ಲಿ ರಿಪಬ್ಲಿಕ್ ಡೇ ದಿನ ಅಥವಾ ಇಂಡಿಪೆಂಡೆನ್ಸ್ ಡೇ ದಿನ ಮೆರವಣಿಗೆಯನ್ನು ನೋಡಿದ್ದೀರಾ ಹೋಗೋದು? ರೀಕಾಲ್ ದ ಮಾರ್ಚ್ ಪಾಸ್ಟ್ ಆಫ್ ಸ್ಟೂಡೆಂಟ್ಸ್ ಡ್ಯೂರಿಂಗ್ ದ ಪರೇಡ್. ಅಲ್ಲಿ ವಿದ್ಯಾರ್ಥಿಗಳು ಪಥಸಂಚಲನವನ್ನು ಮಾಡೋದನ್ನು ನೆನಪಿಸ್ಕೊಳ್ಳಿ, ನೀವು ಸಹ ಅದನ್ನು ಮಾಡಿರ್ತೀರಾ. ಡೂ ದೇ ಮೂವ್ ಆನ್ ಎ ಸ್ಟ್ರೇಟ್ ಲೈನ್ ಪಾತ್? ಆ ವಿದ್ಯಾರ್ಥಿಗಳೆಲ್ಲರೂ ನೇರವಾದ ಸರಳ ರೇಖೆಯಲ್ಲಿ ಚಲಿಸ್ತಿದ್ದಾರಾ? ವೆನ್ ಎ ಹೆವಿ ಬಾಕ್ಸ್ ಇಸ್ ಪುಷ್ಡ್ ಇಟ್ ಮೇ ಆಲ್ಸೋ ಮೂವಿಂಗ್ ಅಲಾಂಗ್ ಎ ಸ್ಟ್ರೇಟ್ ಲೈನ್. ಅದೇ ರೀತಿ ಒಂದು ದೊಡ್ಡದಾದ ಒಂದು ಭಾರವಾದ ಪೆಟ್ಟಿಗೆಯನ್ನು ತಳ್ತಿದ್ದೀರಾ, ಅದು ಕೂಡ ಸರಳ ರೇಖೆಯಲ್ಲಿ ಚಲಿಸಬಹುದಾ? ನೋಡಿ, ಇದೆಲ್ಲ ಚಿತ್ರವನ್ನು ಕೇಳ್ತಿದ್ದಾರೆ. ಎರೇಸರ್ ಬಿಡುವಂಥದ್ದು, ಹೆವಿ ಬಾಕ್ಸ್, ಅಥವಾ ಅಲ್ಲಿ ಫಾಸ್ಟ್ ಫಾಲಿಂಗ್ ಆನ್ ಎ ಫ್ರೂಟ್, ಇದೆಲ್ಲವೂ ಸರಳ ರೇಖೆಯಲ್ಲಿ ಚಲಿಸಬಹುದಾ ಅಂತ ಕೇಳ್ತಿದ್ದಾರೆ. ಸಿ, when an object moves along a straight line, its motion is called linear motion. ಏನು, ಯಾವುದೇ ಒಂದು ವಸ್ತು ಒಂದು ಸರಳ ರೇಖೆಯಲ್ಲಿ ಚಲಿಸ್ತಿದೆ ಅಂತ ಅಂದರೆ ಆ ರೀತಿಯ ಒಂದು ಚಲನೆಯನ್ನು ನಾವೇನಂತ ಕರಿತೀವಿ? ಸರಳ ರೇಖಾತ್ಮಕ ಚಲನೆ ಅಂದರೆ ಲೀನಿಯರ್ ಮೋಷನ್. ವೆನ್ ಆ್ಯನ್ ಆಬ್ಜೆಕ್ಟ್ಸ್ ಮೂವ್ಸ್, ಆಬ್ಜೆಕ್ಟ್ಸ್ ಅಂದರೆ ಇಲ್ಲಿ ವಸ್ತು, ಮೂವ್ಸ್ ಚಲಿಸೋದು ಅಲಾಂಗ್ ಎ ಸ್ಟ್ರೇಟ್ ಲೈನ್, ಒಂದು ಸರಳ ರೇಖೆಯಲ್ಲಿ ಒಂದು ವಸ್ತು ಚಲಿಸ್ತಿದೆ ಅಂದರೆ ಇಟ್ಸ್ ಮೋಷನ್, ಇಂಥ ಚಲನೆಯನ್ನು ಏನಂತ ಕರಿತೀವಿ? ಲೀನಿಯರ್ ಮೋಷನ್, ಸರಳ ರೇಖಾತ್ಮಕ ಚಲನೆ ಅಂತೇಳಿ ಕರಿತೀವಿ. ಐಡೆಂಟಿಫೈ ಸಚ್ ಲೀನಿಯರ್ ಮೋಷನ್ಸ್ ಇನ್ ಯುವರ್ ಸರೌಂಡಿಂಗ್ಸ್. ಹಾಗಾದರೆ ನಿಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಒಂದು ರೇಖೀಯ ಚಲನೆ, ಸರಳ ರೇಖೆಯ ಚಲನೆಯನ್ನು ಗುರುತಿಸಿ, ಐಡೆಂಟಿಫೈ ಮಾಡಿ ಅಂತ ಕೊಟ್ಟಿದ್ದಾರೆ. ನೋಡಿ, ಲೀನಿಯರ್ ಮೋಷನ್ಸ್ ಇದೆಲ್ಲವೂ ಎಕ್ಸಾಂಪಲ್ಸ್ ಲೀನಿಯರ್ ಮೋಷನ್ಗೆ. ಮಾಸ್ ಫಾಸ್ಟ್ ಅಲ್ವಾ, ಮಾಸ್ ಫಾಸ್ಟ್ ಇನ್ ದ ಸ್ಟೂಡೆಂಟ್, pushing a heavy box and falling a fruit on tree and falling a razor on height, ಇದೆಲ್ಲವೂ ಲೀನಿಯರ್ ಮೋಷನ್ಗೆ ಎಕ್ಸಾಂಪಲ್ಸ್. ಬಟ್ ನಿಮ್ಮ ಸುತ್ತಮುತ್ತ ಯಾವುದಾದ್ರು ನಡೀತಿದೆ, ಬಟ್ ಡೂ ಥಿಂಗ್ಸ್ ಆಲ್ವೇಸ್ ಮೂವ್ ಅಲಾಂಗ್ ಎ ಸ್ಟ್ರೈಟ್ ಲೈನ್? ಹಾಗಾದರೆ ಎಲ್ಲ ವಸ್ತುಗಳು ಯಾವಾಗಲೂ ಸರಳ ರೇಖೆಯಲ್ಲೇ ಚಲಿಸುತ್ತವೆ, ಯಾವಾಗಲೂ ಸರಳ ರೇಖೆಯಲ್ಲೇ ಬೀಳುತ್ತಾ ಅಂತ ಕ್ವಶನ್ ಕೇಳ್ತಿದ್ದಾರೆ. You might have enjoyed playing on swing and merry-go-rounds, or these types of motions also linear motion. ಹಾಗಾದರೆ ಎಲ್ಲ ವಸ್ತುಗಳು ಸರಳ ರೇಖೆಯಲ್ಲೇ ಚಲಿಸುತ್ತಾ? ನೀವು ಜೋಕಾಲಿ ಅಥವಾ ಮೇರಿಗೋ ರೌಂಡ್ ಆಟ ಎಲ್ಲ ಆಡ್ತಿದ್ದೀರಾ, ಅದೆಲ್ಲ ಸಂತೋಷ ಪಟ್ಟಿದ್ದೀರಲ್ವಾ? ಅದು ಯಾವ ವಿಧದ ಚಲನೆ? ರೇಖೀಯ ಚಲನೆ ಅದು. ಅಂದರೆ ಈ ರೀತಿ ನೀವು ಹಿಂಗಿಂಗ್ ಮಾಡೋದು, ನೀವು ಜೋಕಾಲಿ ಆಡೋವಂಥದ್ದು ಇರ್ಬೋದು, ಈ ರೀತಿ ಇದು ಮೆರಿಗೋ, ಇದೆಲ್ಲವೂ ಯಾವ ವಿಧದ ಚಲನೆ ಅಂತ ಕೇಳ್ತಿದ್ದಾರೆ. ಆಯ್ತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಆಕ್ಟಿವಿಟಿ 5.4 ಎಕ್ಸ್ಪ್ಲೈನ್ ಮಾಡೋಣ. ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಅವರ ಇಂಗ್ಲೀಷ್ ಮೀಡಿಯಮಲ್ಲಿ ಇಲ್ಲ ಕನ್ನಡ ಮೀಡಿಯಮಲ್ಲಿ ಅವ್ರಿಗೆ ಶೇರ್ ಮಾಡಿ. ಬಿಕಾಸ್ ಅವರು ಒಂದ್ಸಲ ಸೈನ್ಸನ್ನು ಕನ್ನಡದಲ್ಲಿ ಕೇಳಿದ್ರೆ ಅರ್ಥ ಆಗುತ್ತೆ, ಅರ್ಥ ಆದರೆ ಅವರೇ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡ್ತಾರೆ. ಇಂಗ್ಲೀಷ್ ಮೀಡಿಯಮ್ ಇದ್ದರೂ ಸಹ ಅವರು ಒಂದ್ಸಲ ಕನ್ನಡದಲ್ಲಿ ಕೇಳಿದ್ರೆ ಅರ್ಥ ಆಗಿಬಿಟ್ರೆ ನೀವೇ ಆನ್ಸರ್ ಮಾಡ್ತೀರಾ ಯಾವ ಕ್ವಶನ್ಗಾದರೂ. ಹಾಗಾಗಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ, ಡೈಲಿ ಕೊಡ್ತಕ್ಕಂಥ ಕ್ಲಾಸಸ್ದು ನಿಮ್ಗೆ ಈಸಿಯಾಗಿ ನೋಟಿಫಿಕೇಷನ್ ಬರುತ್ತೆ.
ಹಾಗಾಗಿ ಆ್ಯಂಡ್ ಆದಷ್ಟು ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡಿ. ಆ್ಯಂಡ್ 2-3 ಟೈಮ್ ಆಡಿಯೋನ ಕೇಳಿ, ಅರ್ಥ ಆಗುತ್ತೆ. ಅರ್ಥ ಆಯಿತಾ? 2-3 ಟೈಮ್ ನೀವು ಆಡಿಯೋನ ಕೇಳಿದ್ರೆ, ನೀವು ಒಂದ್ಸಲ ಎಕ್ಸ್ಪ್ಲನೇಷನ್ನ ಕೇಳಿದಾಗ ನಿಮ್ಗೆ ಅರ್ಥ ಆಗುತ್ತೆ, ಈಸಿ ಅನಿಸುತ್ತೆ. ಹೋಮ್ವರ್ಕ್ ಕ್ವಶನ್ಸ್ಗೂ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಬಟ್ ಆ ಹೋಮ್ವರ್ಕ್ ಕ್ವಶನ್ಗೆ ಆನ್ಸರ್ ಮಾಡ್ಕೊಂಡಿರ್ತಿಲ್ಲ, ಅದನ್ನು ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಜೊತೆ ಅಡಿಷನ್ ಕ್ವಶನ್ಸ್ ಆಗಿ ಅದನ್ನು ಸಹ ಬರೆದಿಟ್ಕೊಳ್ಳಿ. ನಿಮ್ಮ ಸ್ಕೂಲ್ಗಳಲ್ಲಿ ಟೆಸ್ಟ್, ಯೂನಿಟ್ ಟೆಸ್ಟ್ ಎಲ್ಲ ಕೊಟ್ಟಾಗ ಇನ್ಸೈಡ್ ಟೆಕ್ಸ್ಟ್ ಬುಕ್ಕಲ್ಲಿ ಕ್ವಶನ್ ಕೇಳಿದ್ರೆ ಅದೆಲ್ಲ ಹೆಲ್ಪ್ ಆಗುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಹೋಮ್ವರ್ಕ್ ಕ್ವಶನ್ಸ್ ತಗೊಳ್ಳಿ. Deepa looked around her in the bus. Deepa traveling a bus, but she looked around the people. She looked the passengers were seated. Are they are moving? The passengers are they? The passengers are they are moving? No, idu answer. What happens when you are traveling in a bus? When you are the reference point in the bus, ನೀವು ರೆಫರೆನ್ಸ್ ಪಾಯಿಂಟ್, ನೀವೇ ನಿರ್ದೇಶಕ ಬಿಂದು ಅಂತ ತಿಳ್ಕೊಂಡ್ರೆ ನೀವು ಟ್ರಾವೆಲ್ ಮಾಡ್ತಿರೋ ಬಸ್ಸಲ್ಲಿ ಏನಾಗುತ್ತೆ ಅಂತ. ಏನಾಗುತ್ತೆ? ಔಟ್ಸೈಡ್ ಏನೋ ರೆಫರೆನ್ಸ್ ಪಾಯಿಂಟ್ ಅಂತ ತಿಳ್ಕೊಂಡ್ರೆ ದ ಪ್ಯಾಸೆಂಜರ್ಸ್ ಆ್ಯಂಡ್ ದವರ್ ಮೋಷನ್. If they consider an object outside the bus, say the building, and as their reference point, then the passengers and the bus were in motion. Is the answer. Okay. If the Deepa is consider ourselves or the bus is the reference point, illidalva idine keludu. What happens if you are traveling in a bus? You are the reference point. New reference point adre enagutte? The passenger were at rest. However, if they consider an object outside the bus, passenger were sitting. ನಾವೆಲ್ಲ ಪ್ಯಾಸೆಂಜರ್ ರೆಸ್ಟ್ ಇದ್ದರೆ ಔಟ್ಸೈಡ್ದು ಮೋಷನಲ್ಲಿ ಇರೋ ಥರ ಕಾಣುತ್ತೆ. ನೆಕ್ಸ್ಟ್, give examples of what is linear motion. Give 4 examples of linear motion. ಇದನ್ನೇ ಬರೀರಿ. ಇದೇ 4 examples ಸಿಗುತ್ತಲ್ಲ. ರಿಪಬ್ಲಿಕ್ ಡೇ, ಪ್ಯಾರಡೇ, ಅಥವಾ ದ ಮಾರ್ಚ್ ಫಾಸ್ಟ್ ಆಫ್ ದ ಸ್ಟೂಡೆಂಟ್ ಡ್ಯೂರಿಂಗ್ ದ ಪ್ಯಾರಡೇಸ್, ಅಥವಾ ಅದೇ ಆರೆಂಜ್ ಡ್ರಾಪ್ಸ್ ಫ್ರಮ್ ದ ಟ್ರೀ. ಇದೇ 4 examples ಅವು ಬರೀರಿ. ನೆಕ್ಸ್ಟ್ ಕ್ಲಾಸಲ್ಲಿ ಇದರಿಂದ ಕಂಟಿನ್ಯೂ. ಆಯಿತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ಪ್ಲೇಲಿಸ್ಟ್ನ ಚೆಕ್ ಮಾಡಿ. ಒಂದು ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ನು ಮತ್ತು ಎಕ್ಸಸೈಸ್ ಕ್ವಶನ್ ಆನ್ಸರ್ ಸಿಗುತ್ತೆ. ಆ್ಯಂಡ್ ದೆನ್ ಒಂದು ಲೆಸನಲ್ಲಿ ಇನ್ಸೈಡ್ ಟೆಕ್ಸ್ಟ್ ಬುಕ್ಕಲ್ಲಿ ಹೆಚ್ಚಿನ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಬೇಕು, ಫಿಲ್ ದ ಬ್ಲ್ಯಾಂಕ್ಸ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಹಾಕಿರ್ತೀನಿ. ಸೈನ್ಸ್ ಕ್ವಶನ್ ಬ್ಯಾಂಕ್ ಅಂತ ಇನ್ನೊಂದು ಚಾನಲ್ ಇದೆ, ಅಲ್ಲಿ ವಿಸಿಟ್ ಮಾಡಿ ನಿಮಗೆ ಮೋರ್ ಕ್ವಶನ್ ಆ್ಯಂಡ್ ಆನ್ಸರ್ಸು ಸಿಗುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.